ನೀವು ಬೆಳಗ್ಗೆ ಹೊತ್ತು ಕುಂತಲೆ ತುಕ್ಕಡಿಸ್ತಾ ಇದ್ದೀರಾ? ಎಷ್ಟು ನಿದ್ದೆ ಮಾಡಿದ್ರೂ ಸಾಕಾಗಲ್ಲ ಅನ್ಸುತ್ತಾ? ರಾತ್ರಿ ಹೊತ್ತು ಪದೇ ಪದೇ ಎದ್ದು ಯೂರಿನ್ ಪಾಸ್ ಮಾಡಲಿಕ್ಕೆ ಬಾತ್ರೂಮ್ಗೆ ಹೋಗ್ತಾನೆ ಇರ್ತೀರಾ? ಇದ್ರ ಜೊತೆಗೆ ನೀವು ಗೊರಕೆ ಹೊಡಿತೀರಾ? ಹಾಗಿದ್ರೆ ನಿಮ್ಮ ಗೊರಕೆನೇ ಒಂದು ಮುಖ್ಯವಾದ ಸಮಸ್ಯೆ ಇರಬಹುದು. ನಾನು ಡಾಕ್ಟರ್ ಭವ್ಯ ಶಿವಲಿಂಗಯ್ಯ, ಪಲ್ಮನಾಲಜಿಸ್ಟ್ ಹಾಗೂ ಇಂಟೆನ್ಸಿವಿಸ್ಟ್, ಫೌಂಡರ್ ಆಫ್ SJD ಲಂಗ್ ಕೇರ್. ಗೊರಕೆಯಿಂದ ಉಂಟಾಗುವ ಆರೋಗ್ಯ ಸಮಸ್ಯೆಗಳ ಬಗ್ಗೆ ನಾನಿವತ್ತು ಮಾತಾಡ್ತೀನಿ. ಮೊದಲು ಈ ಗೊರಕೆ ಹೇಗೆ ಬರುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ನಾವು ಸಾಮಾನ್ಯವಾಗಿ ಮೂಗಿಂದನೂ ಉಸಿರಾಡ್ತೀವಿ, ಬಾಯಿಂದನೂ ಉಸಿರಾಡ್ತೀವಿ, ಗಂಟ್ಲಿಗೆ ಹೋಗುತ್ತೆ, ಗಂಟ್ಲಿಂದ ಶ್ವಾಸಕೋಶಕ್ಕೆ ಹೋಗುತ್ತೆ. ಇದು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುವಂಥದ್ದು. ಈ ನಮ್ಮ ಗಂಟಲು ಅಥವಾ ಉಸಿರಾಟದ ಪೈಪ್ ಅಂತ ಏನು ಹೇಳ್ತೀವಲ್ಲ, ಅದು ದೊಡ್ಡದಾಗಿರುತ್ತೆ. ಬೆಳಗ್ಗೆ ಹೊತ್ತು ತುಂಬ ದೊಡ್ಡದಾಗಿರುತ್ತೆ, ಗಾಳಿ ಸರಾಗವಾಗಿ ಆಡ್ತಾ ಇರುತ್ತೆ. ನಾವು ನಿದ್ದೆ ಮಾಡಬೇಕಾದ್ರೆ ಈ ಪೈಪ್ ಏನಾಗುತ್ತೆ, ಸ್ವಲ್ಪ ಕಿರಿದಾಗುತ್ತೆ. ಯಾಕೆ ಕಿರಿದಾಗುತ್ತೆ ಅಂದರೆ ನಾಲ್ಗೆ ಹಿಂಬದಿಗೆ ಬೀಳಬಹುದು ಅಥವಾ ಮಜಲ್ ರಿಲ್ಯಾಕ್ಸ್ ಆಗಬಹುದು. ಮಜಲ್ ರಿಲ್ಯಾಕ್ಸ್ ಆದಾಗ ಈ ಪೈಪ್ ಸ್ವಲ್ಪ ಸಣ್ಣದಾಗುತ್ತೆ. ಪೈಪ್ ಯಾವಾಗ ಸಣ್ಣದಾಗುತ್ತಲ್ಲ ಆವಾಗ ಎಲ್ಲ ಪೈಪ್ಗಳು ನಾಯ್ಸ್ ಮಾಡುತ್ತೆ. ಅದೇ ನಾಯ್ಸ್ ನಮಗೆ ಗೊರಕೆ ಥರ ಕೇಳಿಸುವಂಥದ್ದು. ಹಾಗಂತ ಈ ಸಣ್ಣದಾಗಿರೋದ್ರಿಂದ ಅಥವಾ ಇದರಿಂದ ಗೊರಕೆ ಬರೋದ್ರಿಂದ ನಮಗೆ ಯಾವ ಪ್ರಾಬ್ಲಮ್ಮು ಆಗಂಗಿಲ್ಲ. ಆದರೆ ಕೆಲವು ವ್ಯಕ್ತಿಗಳಲ್ಲಿ ಏನಾಗುತ್ತೆ, ಈ ಪೈಪು ಸಣ್ಣ ಆಗಿ ಬಂದಾಗುತ್ತೆ. ಬಂದಾದಾಗ ವ್ಯಕ್ತಿ ಉಸಿರಾಡ್ತಾನೆ ಇರೋದಿಲ್ಲ. ಈ ಬಂದಾಗಬಹುದು 10 ಸೆಕೆಂಡ್ಗಿಂತ ಜಾಸ್ತಿ ಆಗಿರಬಹುದು. ಯಾವಾಗ ಇದು ಬಂದಾಗುತ್ತಲ್ಲ ಆಗ ಅದು ಸಮಸ್ಯೆ ಉಂಟು ಮಾಡುತ್ತೆ. ಅದಕ್ಕೆ ನಾವು ಸ್ಲೀಪ್ ಅಪ್ನಿಯಾ ಅಂತ ಹೇಳ್ತೀವಿ. ಸೊ ಈ ಉಸಿರು ನಿಲ್ಲೋದ್ರಿಂದ ಏನಾಗುತ್ತೆ? ಸೊ ಯಾವಾಗ ವ್ಯಕ್ತಿ ಉಸಿರಾಡ್ತಿರಲ್ವಲ್ಲ ನೈಟಲ್ಲಿ, ನಮ್ಮ ಮಿದುಳಿಗೆ ಗೊತ್ತಾಗುತ್ತೆ ಈ ವ್ಯಕ್ತಿ ಉಸಿರಾಡ್ತಾ ಇಲ್ಲ ಅನ್ನೋದು. ಸೊ ಅದೇನು ಮಾಡುತ್ತೆ, ಈ ಗಂಟ್ಲನ್ನ ಓಪನ್ ಮಾಡಿಸುತ್ತೆ. ಓಪನ್ ಆಗುತ್ತೆ, ಉಸಿರು ಆರಾಮಾಗಿ ಆಡುತ್ತೆ. ಬಟ್ ಸ್ವಲ್ಪದಲ್ಲೇ ಮತ್ತೆ ಅದು ಬಂದಾಗುತ್ತೆ. ಸೊ ಈ ಓಪನ್ ಕ್ಲೋಸ್ ಇಡೀ ನೈಟ್ ಆಗ್ತಾ ಇರುತ್ತೆ. ಕೆಲವೊಮ್ಮೆ ಕ್ಲೋಸಿಂದ ಓಪನ್ ಆಗೋದು ಸ್ವಲ್ಪ ತಡವಾಗುತ್ತೆ. ಆಗ ವ್ಯಕ್ತಿಗಳು ಮಾಡಿ ಎಚ್ಚರಿಕೆ ಆಗ್ತಾರೆ. ಅದಕ್ಕೆ ಸ್ನಾರ್ಟಿಂಗ್ ಅಂತ ಹೇಳ್ತೀವಿ. ಈ ಪ್ರೋಸೆಸ್ ಇಡೀ ನೈಟ್ ನಡೀತಾ ಇರೋದ್ರಿಂದ ಬ್ರೈನ್ಗೆ ಸರಿಯಾಗಿ ರೆಸ್ಟ್ ಸಿಕ್ಕಿರೋಲ್ಲ ರಾತ್ರಿ ಹೊತ್ತು. ಆದ್ದರಿಂದ ಬೆಳಗ್ಗೆ ಹೊತ್ತು ಕೂತು ತುಗುಡಿಸ್ತಾ ಇರ್ತಾರೆ. ಮೂಡ್ ವೇರಿಯೇಷನ್ಗಳಾಗ್ತಾ ಇರುತ್ತೆ. ಎಷ್ಟು ನಿದ್ದೆ ಮಾಡಿದ್ರು ನಿದ್ದೆ ಸಾಲಲ್ಲ ಅಂತ ಇರೋದು, ಮರುವಿನ ಕಾಯಿಲೆ ಹೆಚ್ಚಾಗಿ ಕಾಣಿಸ್ತಾ ಇರುತ್ತೆ. ಹಾಗೂ ತುಂಬ ಸುಸ್ತು ಕೂಡ ಆಗಿರ್ತಾರೆ. ಸೊ ಬ್ರೈನ್ದು ಒಂದು ಭಾಗ ಆದರೆ ಇನ್ನೊಂದು ಭಾಗ ಯಾವಾಗ ಈ ಪೈಪ್ ಬಂದಾಗುತ್ತಲ್ಲ ಆವಾಗ ಗಾಳಿ ಆಡ್ತಾರಲ್ಲ, ಒಳ್ಳೆ ಗಾಳಿ ಒಳಗಡೆ ಹೋಗ್ತಿರಲ್ಲ, ಕೆಟ್ಟ ಗಾಳಿ ಹೊರಗಡೆ ಬರ್ತಾರಲ್ಲ. ಅಂಥ ಸಂದರ್ಭದಲ್ಲಿ ನಮ್ಮ ಹಾರ್ಟ್, ಲಂಗ್ಸ್, ಕಿಡ್ನಿ ಹಾಗೂ ಯಾವುದೇ ಅಂಗಾಂಗಗಳಿರ್ಬೋದು ಅವಕ್ಕೆ ಆಕ್ಸಿಜನ್ ಸಿಗ್ತಾ ಇರಲ್ಲ. ಯಾವಾಗ ಅವಕ್ಕೆ ಆಕ್ಸಿಜನ್ ಸಿಗಲ್ವಲ್ಲ ಅವು ಹೆಚ್ಚಾಗಿ ಕೆಲಸ ಮಾಡಲಿಕ್ಕೆ ಶುರು ಮಾಡ್ತವೆ. ಬೆಳಗ್ಗೆ ಹೊತ್ತು 100ರಷ್ಟು ಕೆಲಸ ಮಾಡ್ತಾ ಇದ್ರೆ ರಾತ್ರಿ ಹೊತ್ತು ಕೆಲಸ ಸ್ವಲ್ಪ ಕಮ್ಮಿ ಮಾಡಬೇಕು, 50-60ಕ್ಕೆ ಇಳಿಬೇಕು. ಆದರೆ ಈ ಉಸಿರು ನಿಲ್ಲೋದ್ರಿಂದ ಆಕ್ಸಿಜನ್ ಲೆವೆಲ್ ಕಮ್ಮಿ ಆಗುತ್ತೆ. ಕಮ್ಮಿ ಆಗಿರೋದ್ರಿಂದ ಅವು 150-200ರಷ್ಟು ಕೆಲಸ ಮಾಡ್ತಿರ್ತವೆ. ಸೊ ಬೆಳಗ್ಗೆ ಹೊತ್ತು 100ರಷ್ಟು ಮಾಡಿದ್ರೆ ರಾತ್ರಿ ಹೊತ್ತು 150ರಷ್ಟು ಕೆಲಸ ಮಾಡಿ ಸುಸ್ತಾಗಿ BP ಇದ್ದರೆ ಅನ್ಕಂಟ್ರೋಲ್ಡ್ BP ಆಗುತ್ತೆ, ಶುಗರ್ ಇದ್ದರೆ ಅನ್ಕಂಟ್ರೋಲ್ಡ್ ಶುಗರ್ ಆಗುತ್ತೆ. ಎಷ್ಟೊಂದು ಸಲ ಕಿಡ್ನಿ ಸಮಸ್ಯೆ ಬರಬಹುದು, ಬ್ರೈನ್ ಸಮಸ್ಯೆ, ಸ್ಟ್ರೋಕ್ ಆಗೋದು, ಹಾರ್ಟ್ ಇಶ್ಯೂಸ್ ಬರಬಹುದು. ಈ ನಿದ್ದೆ ಸಾಲ್ದೇನೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಅಂದರೆ, ಈಗ ಡ್ರೈವಿಂಗ್ ಮಾಡ್ಬೇಕಾದ್ರೆ ಕುಂತು ತುಗ್ಸೋರು ಇರ್ತಾರೆ, ಟ್ರಾಫಿಕ್ ಸಿಗ್ನಲ್ ಬಂತ ಅಲ್ಲೇ ನಿದ್ದೆ ಮಾಡೋರು ಕೂಡ ಇರ್ತಾರೆ. ಎಷ್ಟೊಂದು ಸಲ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಈ ಗೊರಕೆ ಸಮಸ್ಯೆಯಿಂದ ಕೂಡ ಉಂಟಾಗಬಹುದು. ಸೊ ಈ ಗೊರಕೆಗೆ ಕಾರಣಗಳು ಏನು ಅಂತ ಅಂದರೆ ಒಬೇಸಿಟಿ, ಅಂದರೆ ತುಂಬ ದಪ್ಪವಾಗಿ ಇರುವಂಥದ್ದು. ಈ ಒಬೇಸಿಟಿ ಅಂತ ಹೇಳಿದ್ರೆ ಎಸ್ಪೆಷಲಿ ಕತ್ತು ಸುತ್ತ ಇರೋ ಒಬೇಸಿಟಿ ಅನ್ನೋದನ್ನ ನಾವು ಕನ್ಸಿಡರ್ ಮಾಡ್ತೀವಿ. ಯಾಕಂದರೆ ಕೊಬ್ಬಿನಂಶ ಬರೀ ಕತ್ತು ಸುತ್ತ ಅಲ್ಲ, ಕತ್ತು ಒಳಗಡೆ ಕೂಡ ಡೆಪಾಸಿಟ್ ಆಗಿರುತ್ತೆ. ಸೊ ಯಾವಾಗ ಉಸಿರಾಟದ ಪೈಪ್ ಬಂದಾಗತ್ತಲ್ಲ ಈ ಕೊಬ್ಬಿನಂಶ ಒಳಗಡೆ ಇದ್ದು ಬಂದಾಗಲಿಕ್ಕೆ ಇನ್ನೂ ಸಹಾಯ ಮಾಡುತ್ತೆ. ಇದ್ರ ಜೊತೆಗೆ ಗಂಡಸರಲ್ಲೂ ಕೂಡ ಸಾಮಾನ್ಯವಾಗಿ ಇದು ಕಾಣ್ತಾ ಇರುತ್ತೆ. ಬಿಕಾಸ್ ಗಂಡಸರಲ್ಲಿ ಸೆಂಟ್ರಲ್ ಒಬೆಸಿಟಿ ಜಾಸ್ತಿ. ಹಾಗಂತ ದಪ್ಪ ಇರೋರಿಗೆ ಮಾತ್ರ ಈ ತೊಂದರೆ ಕಾಣುತ್ತೆ ಅನ್ನೋ ಹಾಗೇನೂ ಇಲ್ಲ. ಸಣ್ಣ ಇರೋರಲ್ಲೂ ಕೂಡ ಸ್ನೋರಿಂಗ್ ಪ್ರಾಬ್ಲಮ್ ಕಾಣಿಸಬಹುದು ಅಥವಾ ಸ್ಲೀಪ್ ಅಪ್ನಿಯಾ ಪ್ರಾಬ್ಲಮ್ ಸಾಮಾನ್ಯವಾಗಿ ಕಾಣಿಸಬಹುದು. ಸೊ ಕೆಲವರು ಆಲ್ಕೋಹಾಲ್ ತಗೊಂಡಾಗ, ಸ್ಲೀಪಿಂಗ್ ಪಿಲ್ಸ್ ತಗೊಂಡಾಗ ಕೂಡ ಗೊರಕೆ ಹೊಡೆಯೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಯಾಕಂದರೆ ಆಲ್ಕೋಹಾಲ್ ತಗೊಂಡಾಗ ಮಜಲ್ ರಿಲ್ಯಾಕ್ಸೇಷನ್ ಜಾಸ್ತಿ ಆಗುತ್ತೆ, ನಾಲ್ಗೆ ಹಿಂದಕ್ಕೆ ಬೀಳುತ್ತೆ. ಸ್ಲೀಪಿಂಗ್ ಪಿಲ್ ಎಷ್ಟೊಂದು ಜನ ಯಾಕೆ ತಗೊಳ್ತಾ ಇರ್ತಾರೆ ಅಂದರೆ ಈ ಸ್ಲೀಪ್ ಅಪ್ನಿಯಾ ಪ್ರಾಬ್ಲಮಿಂದ ರಾತ್ರಿ ಹೊತ್ತವ್ರಿಗೆ ಸರಿಯಾಗಿ ನಿದ್ದೆ ಆಗ್ತಿರಲ್ಲ, ಬೆಳಗ್ಗೆ ಹೊತ್ತವ್ರಿಗೆ ನಿದ್ದೆ ಸಾಲ್ತಾ ಇರೋದಿಲ್ಲ. ಸೊ ಸಾಲದೇ ಇರೋ ಕಾರಣ ನನಗೆ ನಿದ್ದೆ ಆಗ್ತಾ ಇಲ್ಲ ಅಂತ ಸ್ಲೀಪಿಂಗ್ ಪಿಲ್ ತಗೊಳ್ತಿರ್ತಾರೆ. ಸ್ಲೀಪಿಂಗ್ ಪಿಲ್ ತಗೊಂಡಾಗ ಮತ್ತಷ್ಟು ಸ್ನೋರಿಂಗ್ ಜಾಸ್ತಿ ಆಗಿ ಮತ್ತಷ್ಟು ಸ್ಲೀಪ್ ಅಪ್ನಿಯಾ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಇದ್ರ ಜೊತೆಗೆ ಅನಾಟಮಿಕಲ್ ಅಬ್ನಾರ್ಮಲಿಟಿ ಅಂತ ಹೇಳ್ತೀವಿ. ಈ ಮೂಗಿನ ಕಂಬ ಸೊಟ್ಟಾಗಿರುವಂಥದ್ದು, ಮೂಗಿನಲ್ಲಿ ದುರ್ಮಾಂಸ ಬೆಳ್ಕೊಂಡಿರುವಂಥದ್ದು, ಸಣ್ಣ ಮಕ್ಕಳಲ್ಲಿ ಟಾನ್ಸಿಲ್ಸ್ ಪ್ರಾಬ್ಲಮ್ ಅಥವಾ ಅಡಿನಾಯ್ಡ್ಸ್ ಪ್ರಾಬ್ಲಮ್ ಇದ್ರೂ ಕೂಡ ಸಣ್ಣ ಮಕ್ಕಳು ಗೊರಕೆ ಹೊಡಿತಾ ಇರ್ತಾರೆ. ಸೊ ಇಂಥ ಒಳಗಡೆ ದುರ್ಮಾಂಸಗಳಿದ್ರೆ ಅದರಿಂದ ಕೂಡ ಸ್ನೋರಿಂಗ್ ಆಗಬಹುದು. ಕೆಲವರಿಗೆ ಹಾರ್ಟ್ ಹಾಗೂ ಬ್ರೈನ್ ಇಶ್ಯೂಸ್ಗಳಿಂದನೂ ಕೂಡ ಸ್ನೋರಿಂಗ್ ಆಗ್ತಾ ಇರುತ್ತೆ. ಟೆಸ್ಟ್ ಮುಖಾಂತರ ಯಾವ್ದ್ರಿಂದ ಸ್ನೋರಿಂಗ್ ಆಗ್ತಿದೆ ಅಂತ ತಿಳ್ಕೊಂಡು ನಾವು ಅದ್ರ ಪ್ರಕಾರ ಟ್ರೀಟ್ಮೆಂಟ್ನ ಪ್ಲ್ಯಾನ್ ಮಾಡಬಹುದು. ಸೊ ಸ್ಲೀಪ್ ಸ್ಟಡಿ ಅಂತ ಹೇಳ್ತೀವಿ ಅಥವಾ ನಿದ್ದೆ ಪರೀಕ್ಷೆ ಅನ್ನೋದನ್ನ ಹೇಳ್ತೀವಿ. ಇದು 2 ರಾತ್ರಿ ನಡೆಯುವಂಥ ಪರೀಕ್ಷೆ. ಇದರಲ್ಲಿ ನಿದ್ದೆಯಲ್ಲಿ ತೊಂದರೆ ಇದೆಯಾ,
ತೊಂದರೆ ಇದ್ದರೆ ಏನು ಟ್ರೀಟ್ಮೆಂಟ್ ಕೊಡಬಹುದು ಅನ್ನೋದನ್ನು ಈ ಸ್ಟಡಿ ಮುಖಾಂತರ ನಾವು ತಿಳ್ಕೊಳ್ಬಹುದು. ಈ ಸ್ಟಡೀಸಲ್ಲೂ ಡಿಫ್ರೆಂಟ್ ಲೆವೆಲ್ಸ್ಗಳಿವೆ. ಲೆವೆಲ್ 1, 2, 3, 4 ಅಂತ ಹೇಳ್ತೀವಿ. 3ನೇ ಲೆವೆಲ್ ಕಾಮನ್ ಆಗಿ ಯೂಸ್ ಮಾಡ್ತೀವಿ. ಇದು ಮನೆಯಲ್ಲೂ ಮಾಡ್ಬೋದು ಹಾಗೂ ಹಾಸ್ಪಿಟಲಲ್ಲೂ ಕೂಡ ಮಾಡ್ಬೋದು. ಆ್ಯಂಡ್ ಯೂಶಲಿ ಹಾಸ್ಪಿಟಲಲ್ಲಿ ಮಾಡುವಂಥದ್ದನ್ನ ನಾವು ಪ್ರಿಫರ್ ಮಾಡ್ತೀವಿ. ಈ ಸ್ಲೀಪ್ ಸ್ಟಡಿಯಲ್ಲಿ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಕೆಲವು ವೈರ್ಗಳನ್ನ ಎದೆಗೆ, ಮೂಗು ಹಾಗೂ ಬೆರಳಿಗೆ ಕನೆಕ್ಟ್ ಮಾಡ್ತೀವಿ. ಸೊ ಇಡೀ ನೈಟು ನೀವು ಎಷ್ಟೆಲ್ಲ ಗೊರಕೆ ಹೊಡಿತಾ ಇದ್ದೀರಾ, ಗೊರಕೆ ಹೊಡಿಬೇಕಾದ್ರೆ ಉಸಿರು ಎಷ್ಟೆಲ್ಲ ನಿಲ್ತಾ ಇದೆ, ಉಸಿರು ನಿಂತಾಗ ಆಕ್ಸಿಜನ್ ಲೆವೆಲ್ ಏನಾಗ್ತಾ ಇದೆ ಹಾಗೂ ಹಾರ್ಟ್ ರೇಟ್ ಏನಾಗ್ತಾ ಇದೆ ಅಂತ ಇಡೀ ನೈಟು ನಮಗೆ ಟೆಸ್ಟಲ್ಲಿ ಗೊತ್ತಾಗುತ್ತೆ. ಆ ಟೆಸ್ಟಲ್ಲಿ ಏನಾದ್ರು ಪ್ರಾಬ್ಲಮ್ ಬಂತು ಅಂತ ಹೇಳಿದ್ರೆ 2ನೇ ರಾತ್ರಿ ನಾವು ಟೈಟ್ರೇಷನ್ ಸ್ಟಡಿ ಅನ್ನೋದನ್ನ ಮಾಡ್ತೀವಿ. ಮೊದಲನೇ ನೈಟ್ ಡಯಾಗ್ನೋಸ್ಟಿಕ್ ಆದರೆ 2ನೇ ನೈಟ್ ಟೈಟ್ರೇಷನ್ ಸ್ಟಡಿ ಮಾಡ್ತೀವಿ. ಈ ಟೈಟ್ರೇಷನ್ ಸ್ಟಡಿಯಲ್ಲಿ ಒಂದು ಟೈಟ್ ಆಗಿರೋ ಮಾಸ್ಕ್ನ ಮೂಗಿನ ಸುತ್ತ ಹಾಕಿ ನಿಮಗೆ ನಿದ್ದೆ ಮಾಡಲಿಕ್ಕೆ ಹೇಳ್ತೀವಿ. ಈ ಮಾಸ್ಕ್ ಏನು ಮಾಡುತ್ತೆ, ಗಾಳಿನ ಸ್ವಲ್ಪ ಪ್ರೆಷರಲ್ಲಿ ಕೊಡುತ್ತೆ. ನಿಮಗೆ ಆವಾಗಲೇ ಹೇಳಿದಾಗೆ ನಮ್ಮ ಉಸಿರಾಟದ ಪೈಪ್ ಬಂದಾಗಿದೆ, ಸುಮ್ಮನೆ ಗಾಳಿ ಹೋದರೆ ವಾಪಸ್ ಬರುತ್ತೆ. ಅದೇ ಗಾಳಿ ಪ್ರೆಷರಲ್ಲಿ ಹೋದಾಗ ಈ ಪೈಪ್ ಓಪನ್ ಆಗುತ್ತೆ. ಯಾವಾಗ ಅದು ಓಪನ್ ಆಗುತ್ತಲ್ಲ, ಉಸಿರಾಟ ಸರಾಗ ಆಗುತ್ತೆ. ಉಸಿರಾಟ ನಾರ್ಮಲ್ ಆದಾಗ ನಿಮ್ಮ ಬ್ರೈನ್ಗೆ ರೆಸ್ಟ್ ಸಿಗುತ್ತೆ ಹಾಗೂ ಆರ್ಗನ್ಸ್ಗಳಿಗೂ ಕೂಡ ರೆಸ್ಟ್ ಸಿಗಬಹುದು. ಸೊ ಈ CPAP ಟೈಟ್ರೇಷನ್ ಸ್ಟಡಿ ಮಾಡಿ ಕಾಯಿಲೆಗೆ ಏನು ಟ್ರೀಟ್ಮೆಂಟ್ ಅನ್ನೋದನ್ನ ನಾವು ತಿಳ್ಕೊಳ್ಬಹುದು. ಈ ಸ್ಲೀಪ್ ಸ್ಟಡಿ ಜೊತೆಗೆ ನಾವು ಮತ್ತಷ್ಟು ಬ್ಲಡ್ ಪರೀಕ್ಷೆಗಳು ಹಾಗೂ ಇಕೋ ಟೆಸ್ಟ್ಗಳನ್ನ ಮಾಡಬಹುದು. ಕೆಲವು ಸಲ ಥೈರಾಯ್ಡ್ ಪ್ರಾಬ್ಲಮ್ ಇರುತ್ತೆ. ಹಾಗಿದ್ದಾಗ ಫಸ್ಟು ಥೈರಾಯ್ಡ್ ಟ್ರೀಟ್ಮೆಂಟ್ ಕೊಟ್ಟು ಆಮೇಲೆ ಸ್ಲೀಪ್ ಸ್ಟಡಿ ಮಾಡಿಸ್ತೀವಿ. ಕೊಲೆಸ್ಟ್ರಾಲ್ ಲೆವೆಲ್ಲು, ಕಿಡ್ನಿ ಹೇಗೆ ಕೆಲಸ ಮಾಡ್ತಿದೆ ಅನ್ನೋದು ಬ್ಲಡ್ ಟೆಸ್ಟ್ ಮುಖಾಂತರ ಗೊತ್ತಾಗುತ್ತೆ. ಇಕೋ ಮುಖಾಂತರ ಹಾರ್ಟ್ ಹೇಗೆ ಕೆಲಸ ಮಾಡ್ತಿರೋದು ಅನ್ನೋದ್ರ ಬಗ್ಗೆ ಒಂದು ಐಡಿಯಾ ಕೂಡ ಸಿಗುತ್ತೆ. ಈ ಟ್ರೀಟ್ಮೆಂಟ್ ಏನಪ್ಪ ಅಂತ ಬಂದರೆ, ವೆಯ್ಟ್ ಲಾಸೇ ಮುಖ್ಯವಾದ ಟ್ರೀಟ್ಮೆಂಟ್. ಆದರೆ ನಮಗೆ ಕೂಡ 1-2 kg ವೆಯ್ಟ್ ಲಾಸ್ ಮಾಡ್ಕೊಳ್ಳಿ ಅಂದರೆ ಕಷ್ಟ. ಅವ್ರಿಗೆ 20ರಿಂದ 30 kg ವೆಯ್ಟ್ ಲಾಸ್ ಮಾಡ್ಕೊಳ್ಳಿ ಅಂದರೆ ಬಹಳ ಕಷ್ಟ ಆಗಿರುತ್ತೆ. ಅಂಥವರಲ್ಲಿ ನಾವು CPAP ಅನ್ನೋ ಮಿಷಿನ್ನ ಸಜೆಸ್ಟ್ ಮಾಡ್ತೀವಿ. ಈ CPAP ಮಿಷಿನ್ ಅಂದರೆ ಈ ಗಾಳಿನ ಪ್ರೆಷರಲ್ಲಿ ಕೊಡುತ್ತೆ. ಸೊ ಥ್ರೋಟಲ್ಲಿ ಏನು ಬ್ಲಾಕ್ ಆಗ್ತಿದೆಯಲ್ಲ ಅದು ಪ್ರಿವೆಂಟ್ ಮಾಡಬಹುದು. ಆ್ಯಂಡ್ ದಿಸ್ ಇಸ್ ದ ಬೆಸ್ಟ್ ಟ್ರೀಟ್ಮೆಂಟ್ ಅವೈಲಬಲ್. ಸೊ CPAPನ ನಾವು ಯಾವಾಗಲೂ ಸಜೆಸ್ಟ್ ಮಾಡ್ತೀವಿ. ಕೆಲವರಿಗೆ ಈ CPAP ಮಿಷಿನ್ ಹಾಕೊಳ್ಳೋಕ್ಕೆ ಕಷ್ಟ ಆಗುತ್ತೆ. ಅಂಥವರಲ್ಲಿ ಮ್ಯಾಂಡಿಬುಲರ್ ಅಡ್ವಾನ್ಸ್ಮೆಂಟ್ ಡಿವೈಸ್ ಅನ್ನೋದನ್ನು ಕೂಡ ಕೊಡಬಹುದು. ಇದೇನು ಮಾಡುತ್ತೆ, ನಾಲ್ಗೆ ಹಾಗೂ ಹಲ್ಲನ್ನು ಮುಂದಕ್ಕೆ ಎಳೆಯುತ್ತೆ. ಸೊ ಮಲಗಿರಬೇಕಾದ್ರೆ ನಾಲ್ಗೆ ಹಿಂದಕ್ಕೆ ಬೀಳೋದು, ಉಸಿರಾಟ ನಿಲ್ಲೋದನ್ನ ತಡೆಗಟ್ಟಬಹುದು. ಬಟ್ ಈ ಮ್ಯಾಂಡಿಬುಲರ್ ಅಡ್ವಾನ್ಸ್ಮೆಂಟ್ ಡಿವೈಸ್ CPAPಗಿಂತ ಏನೂ ಬೆಟರ್ ಇಲ್ಲ. ಫಸ್ಟ್ ಯಾವಾಗಲೂ ನಾವು CPAP ಆಪ್ಷನ್ನೇ ಕೊಡೋ ಅಂಥದ್ದು. ಹಾಗೂ ಇದರಲ್ಲಿ ಸರ್ಜಿಕಲ್ ಆಪ್ಷನ್ಸ್ಗಳು ಇವೆ. ಆವಾಗಲೇ ಹೇಳಿದಾಗೆ ನಮಗೆ ಗೊರಕೆ ಈ ಮೂಗಿನ ತೊಂದರೆಯಿಂದನೂ ಬರಬಹುದು. ಮೂಗಿನ ಕಂಬ ಸೊಟ್ಟಗಿದ್ದಾಗ, ಮೂಗಿನಲ್ಲಿ ದುರ್ಮಾಂಸ ಇದ್ದಾಗ ಗೊರಕೆ ಬರುತ್ತೆ. ಸೊ ಅದಕ್ಕೆ ಸರ್ಜರಿಗಳನ್ನ ಸಜೆಸ್ಟ್ ಮಾಡ್ತೀವಿ. ಚಿಕ್ಕ ಮಕ್ಕಳಲ್ಲಿ ಅಡಿನಾಯ್ಡ್ಸ್, ಟಾನ್ಸಿಲ್ಸ್ ಅನ್ನೋ ಗೆಡ್ಡೆಗಳಿರುತ್ತೆ. ಈ ಕಾರಣದಿಂದನೂ ಮಕ್ಕಳು ತುಂಬಾ ಗೊರಕೆ ಹೊಡಿತಿರ್ತಾರೆ. ನೆಗಡಿ, ಕೆಮ್ಮು ಬರೋ ಸಾಧ್ಯತೆಗಳು ಇದೆ. ಅಂಥ ಮಕ್ಕಳಲ್ಲಿ ಸರ್ಜರೀಸ್ಗಳನ್ನ ನಾವು ಸಜೆಸ್ಟ್ ಮಾಡ್ತೀವಿ. ತೂಕ ಕಮ್ಮಿ ಮಾಡ್ಕೊಳ್ಳೋಂಥ ಸರ್ಜರಿಗಳು ಇವೆ, ಅವನ್ನು ಕೂಡ ನಾವು ಸಜೆಸ್ಟ್ ಮಾಡ್ತೀವಿ. ಹಾಗೆ ಗೊರಕೆ ಕಮ್ಮಿ ಆಗಲಿ ಅಂತ ಮೂಗಿನ ಹಿಂಭಾಗದಲ್ಲಿರುವ ಅಂಗುಳಗಳ ಸರ್ಜರಿ ಕೂಡ ಇದೆ. ಯಾರಿಗೆ CPAP ಆಗೋದಿಲ್ಲ, ವೆಯ್ಟ್ ಲಾಸ್ ಆಗೋದಿಲ್ಲ, ಯಾವುದೇ ರೀತಿಯ ಮೊಡಾಲಿಟಿ ಆಫ್ ಟ್ರೀಟ್ಮೆಂಟ್ ಆಗ್ತಾನೆ ಇರೋದಿಲ್ವ, ಅಂಥವ್ರಿಗೆ ಕೊನೆಯ ಆಪ್ಷನ್ ಆಗಿ ನಾವು ಆ ಸರ್ಜಿಕಲ್ ಟ್ರೀಟ್ಮೆಂಟ್ ಆಪ್ಷನ್ನ ಸಜೆಸ್ಟ್ ಮಾಡ್ತೀವಿ. ಒಟ್ಟಲ್ಲಿ ಗೊರಕೆ ಅನ್ನೋದನ್ನ ನೆಗ್ಲೆಕ್ಟ್ ಮಾಡಬೇಡಿ. ಇವಾಗ ಅದು ನಿಮಗೆ ಏನೇ ಸಮಸ್ಯೆ ಕೊಡದೇನೆ ಇರಬಹುದು, ಆದರೆ ಅದು ಮುಂದೆ ದೊಡ್ಡ ಸಮಸ್ಯೆ ಆಗೋದಂತೂ ಖಂಡಿತ. ನೀವು ಗೊರಕೆ ಹೊಡಿತಾ ಇದ್ದು ಬೇರೆ ಏನೂ ಸಿಂಪ್ಟಮ್ಸ್ ಇಲ್ಲ ಅಂದರೂ ಕೂಡ ಒಮ್ಮೆ ಗೊರಕೆ ಪರೀಕ್ಷೆ ಮಾಡಿ ನೋಡೋದು ಒಳ್ಳೆಯದು. ಯಾಕೆಂದರೆ 5 ವರ್ಷ ಆದಮೇಲೆ ಡೆವಲಪ್ ಆಗೋವಂಥ ಡಿಸೀಸ್ಗಳನ್ನ ನೋಡಿಕೊಂಡು ನಾವು ಅದನ್ನು ತಡಿಬಹುದು. ಥ್ಯಾಂಕ್ ಯು.